ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ. ಇದುವೇ ಈ ಹೊತ್ತಿನ ವಿಶೇಷ ಚಕ್ರವ್ಯೂಹ. ಚಕ್ರವ್ಯೂಹದ ಇಂದಿನ ಅತಿಥಿ ಮೇಲ್ಮನೆ ವಿಪಕ್ಷ ನಾಯಕ KS ಈಶ್ವರಪ್ಪನವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಫ್ಟರ್ ಬೈ ಎಲೆಕ್ಷನ್ ಆದಮೇಲೆ ಬಿಜೆಪಿಯಲ್ಲಿ ಜಮ್ಮು ಕಾಶ್ಮೀರ ಥರದ ಒಂದು ಅರಾಜಕತೆ ವಾತಾವರಣ ಇದೆ. ಜಮ್ಮು ಕಾಶ್ಮೀರಕ್ಕೆ ಹೋಲಿಸೋಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ರೀತಿಯ ಶಿಸ್ತಿನ ಒಂದು ವ್ಯವಸ್ಥೆ ಆಗಬೇಕು ಅನ್ನೋಂಥ ಅನೇಕ ವರ್ಷಗಳಿಂದ ಪಕ್ಷದ ಸಂಘಟನೆ ಮಾಡ್ಕೊಂಬಂದಂಥ ಪ್ರಮುಖರ ಅಪೇಕ್ಷೆ. ಇನ್ನು ಕೆಲವರು ಏಕಪಕ್ಷೀಯ ನಿರ್ಧಾರವನ್ನೇ ತೊಗೊಂಡ್ರೆ ಅದಕ್ಕೆ ಬೆಂಬಲ ಕೊಟ್ಟಂಗೆ ಮಾಡಿ ಯಡಿಯೂರಪ್ಪನವರ ದಾರಿ ತಪ್ಪಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದೆರಡೂ ಕೂಡ ಒಂದು ರೂಪಕ್ಕೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ, ಸರಿ ಹೋಗುತ್ತೆ. ಅಲ್ಲ, ಬಿಜೆಪಿಯ ಡೆವಲಪ್ಮೆಂಟಿಂದ ಯಾರಿಗೇನು ಖುಷಿ ಆಯಿತೋ ಗೊತ್ತಿಲ್ಲ, ಆದರೆ CM ಸಿದ್ದರಾಮಯ್ಯನವರು ಮಾತ್ರ ಭಾರಿ ಖುಷಿಯಲ್ಲಿದ್ದಾರೆ. CM ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾನೆ ಯಡಿಯೂರಪ್ಪನವರಿಂದ. ಹೇಗೆ? ಯಡಿಯೂರಪ್ಪನವ್ರು KGP ಆರಂಭ ಮಾಡಲಿಲ್ಲ ಅಂತಿದ್ದರೆ, BJP ಓಟು KGP BJP ಹಂಚ್ತಿದ್ರೆ ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಬರ್ತಿರಲಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿನೂ ಆಗ್ತಿರಲಿಲ್ಲ. ಮತ್ತೊಮ್ಮೆ ಅದೇ ಭ್ರಮೆಯಲ್ಲಿ ಸಿದ್ದರಾಮಯ್ಯನವ್ರು ಇದ್ದಾರೆ. BJP ಓಟ್ ಒಡೆಯುತ್ತೆ, ಈಶ್ವರಪ್ಪನವ್ರದ್ದು ಯಡಿಯೂರಪ್ಪನವ್ರದ್ದು ಸಾಕಷ್ಟು ಚರ್ಚೆಗಳಾಗ್ತಾಯಿದೆ, ಇದು ಹಿಂಗೇ ಮುಂದುವರಿಯುತ್ತೆ, ಮತ್ತು ಮುಂದಿನ ಚುನಾವಣೆಯಲ್ಲೂ ಕೂಡ BJP ಓಟ್ ಒಡೆಯುತ್ತೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಭ್ರಮೆಯಲ್ಲಿದ್ದಾರೆ. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದೆ KJP ಮಾಡಿಕೊಂಡು ಯಡಿಯೂರಪ್ಪನವರು ಅದರಿಂದ ಬುದ್ಧಿ ಕಲ್ತಿದ್ದಾರೆ, ವಾಪಸ್ BJP ಬಂದಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಓಟನ್ನು ಒಡೆಯೋದಕ್ಕೆ ನಾವು ಬಿಡೋದಿಲ್ಲ. ಅದಕ್ಕೋಸ್ಕರನೇ ನೀವು ಹೇಳ್ದಂಗೆ ಜಮ್ಮು ಕಾಶ್ಮೀರಕ್ಕೆ ಹೋಲಿಸಿದ್ರಿ, ಅಲ್ಲಿ ಆ ಪರಿಸ್ಥಿತಿ ಬರೋದಿಲ್ಲ, ಒಂದಾಗ್ತೀವಿ. BJP ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ನೀವು ಕಾಂಗ್ರೆಸ್ ತಟ್ಟೆ ನೊಣದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇದು ನೊಣ ಹೆಗ್ಗಣದ ಎರಡೂ ಪ್ರಶ್ನೆ ಅಲ್ಲ. ಇದು ಪ್ರಶ್ನೆ ಬಂದಿರೋದು ಕರ್ನಾಟಕ ರಾಜ್ಯದ ಸಂಘಟನೆ ಬಗ್ಗೆ, ಸರ್ಕಾರದ ಬಗ್ಗೆ. ಸಂಘಟನೆ ಹೇಗಿರಬೇಕು, ಸರ್ಕಾರ ಹೇಗಿರಬೇಕು ಅಂತ ತೀರ್ಮಾನ ಮಾಡೋದು ಸಂಘಟನೆ ಮತ್ತು ಜನ. ಸಂಘಟನೆ ಅಂದರೆ ಯಾರು? ಭಾರತೀಯ ಜನತಾ ಪಾರ್ಟಿ ಏಕತೆಯಿಂದ ಹೋಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಚರ್ಚೆ ಮಾಡಿ ಒಟ್ಟಿಗೆ ತೀರ್ಮಾನ ಆಗಬೇಕು ಅನ್ನೋಂಥ ಒಂದು ಪದ್ಧತಿ ಮುಂಚೆಯಿಂದನೂ ನಡ್ಕೊಂಡ್ಬಂದ ವ್ಯವಸ್ಥೆ. ಮೊನ್ನೆ ಬೈ ಎಲೆಕ್ಷನ್ ಸೋತಿದ್ದಕ್ಕೆ ಒಂದು ಆತ್ಮಾವಲೋಕನ ಸಭೆ ಆಯಿತು, ಅದಕ್ಕೆ ಯಾಕೆ ಈಶ್ವರಪ್ಪನವ್ರು ಗೈರಾದರು? ಆತ್ಮಾವಲೋಕನ ಸಭೆ ಮಾಡೋಕ್ಕಿಂತ ಮುಂಚೆ ನನಗೆ ಡೇಟ್ ಗೊತ್ತಿರಲಿಲ್ಲ. 3 ತಿಂಗಳ ಮುಂಚೆನೇ ಶಿವಮೊಗ್ಗದಲ್ಲಿ ಒಂದು ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್ ಅಂತಿದೆ. ಸುಮಾರು 4,500 ಜನ ಹೆಣ್ಣುಮಕ್ಕಳನ್ನು ತೀರ್ಥಕ್ಷೇತ್ರಗಳು ಕರ್ಕೊಂಡು ಹೋಗಬೇಕು ಅಂತ ಮುಂಚೆನೇ ತೀರ್ಮಾನ ಆಗಿತ್ತು, ಎಲ್ಲ ವ್ಯವಸ್ಥೆಗಳಾಗಿತ್ತು. ಹಾಗಾಗಿ ಈ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಹೋಗಿದ್ದೆ ವಿನಃ 23 ನಾನು ಯಾವುದೇ ಸಭೆಗಳಿಗೆ ಅದನ್ನು ವ್ಯವಸ್ಥಿತವಾಗಿ ಹೋಗಲೇಬಾರ್ದು ಅಂತ ತೀರ್ಮಾನ ಮಾಡೋಂಥ ಸಭೆ ನನ್ನ ಜೀವನದಲ್ಲಿ ಒಂದೂ ಇಲ್ಲ. ಅದೇ ಆಶ್ಚರ್ಯ ಆಯಿತು. ನಾನೇನು ಅನ್ಕೊಂಡಿದ್ದೆ ಇಲ್ಲಿವರೆಗೆ, ಇಲ್ಲ ನಿಮ್ಮ ಬೆಂಬಲಿಗರಾಗಲಿ ನಿಮ್ಮ ಕಾರ್ಯಕರ್ತರಾಗಲಿ ಏನು ಹೇಳೋದು, ಈಶ್ವರಪ್ಪನವರಿಗೆ ಮನೆ ಹೆಂಡತಿ ಮಕ್ಕಳು ಆಮೇಲೆ ಮೊದಲು ಪಾರ್ಟಿ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದೆ. ತಾವು ಬರ್ದೇ ಇರೋದು ನೋಡಿ ಎಲ್ರಿಗೂ ಆಶ್ಚರ್ಯ ಆಗಿದೆ. ಅಲ್ಲ, ಅದಕ್ಕೆ ಹೇಳ್ತೀನಲ್ಲ, ಏನೋ ಉದ್ದೇಶಪೂರ್ವಕವಾಗಿ ಬಂದಿಲ್ವೇನೋ ಈಗ ನಡೀತಾ ಇರೋ ಡೆವಲಪ್ಮೆಂಟ್ ಇಂದ. ನೋಡಿ, ಈ ನಡೀತಾ ಇರೋಂಥ ಡೆವಲಪ್ಮೆಂಟು ಬಹಳ ಜನ ಅನ್ಕೊಂಡಿದ್ದಾರೆ ಬಹಳ ಮುಂದುವರಿಯುತ್ತೆ ಅಂತ. ತುಂಬ ದಿನ ಇದು ಸಮಸ್ಯೆ ಇರಲ್ಲ. ಪ್ರಹ್ಲಾದ್ ಜೋಶಿ ಬಂದಿಲ್ಲ, ಜಗದೀಶ್ ಶೆಟ್ಟರು ಬಂದಿಲ್ಲ, ಯಾಕೆ ಯಾವ ದೊಡ್ಡ ನಾಯಕರುಗಳು ಬಂದಿಲ್ಲ. ಅಲ್ಲ, ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರು ಯಾಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, 3 ತಿಂಗಳು ಮುಂಚೆನೇ ಈ ತೀರ್ಮಾನ ಆಗಿದ್ದು. ಆ ಮೈಕ್ರೋ ಫೈನಾನ್ಸ್ ಬಂದಂಥ ಲಾಭ ಆ ಹೆಣ್ಮಕ್ಳಿಗೆ ಕೊಡಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅವ್ರು ಅಪೇಕ್ಷೆ ಪಟ್ಟಿದ್ದರಿಂದ, ನಿಶ್ಚಯ ಆಗಿದ್ದರಿಂದ, ಆ ಸಂಸ್ಥೆ ಅಧ್ಯಕ್ಷನೂ ನಾನಾಗಿದ್ದರಿಂದ 2 ದಿನ ಪೂರ್ಣ ಅವ್ರ ಜೊತೆಗೆ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬಂದೆ. ಹಂಗಂದ ತಕ್ಷಣ ಸಭೆಗೆ ಹೋಗಬಾರ್ದು ಅನ್ನೋಂಥ ತೀರ್ಮಾನ ನಾನು ಎಂದೂ ಮಾಡಲ್ಲ. ಸಭೆಗೆ ಹೋಗಿ, ಸಭೆ ಕರೆದಂಥ ಸಭೆಗೆ ಹೋಗಿ ನನ್ನ ಭಾವನೆ ಏನಿದೆ ಆ ಸಭೆಯಲ್ಲಿ ಹೇಳೋಣ. ಇದು ವ್ಯವಸ್ಥೆ ಮುಂಚೆಯಿಂದ ನಡ್ಕೊಂಡ್ಬಂದಿರೋದು. ನನ್ನ ಜೀವನದಲ್ಲಿ ಬೇಕು ಅಂತ ಒಂದೇ ಒಂದು ಸಭೆಯನ್ನು ತಪ್ಪಿಸಿಲ್ಲ. ಸರಿ, ಸಂಘಟನೆ ಉಳಿಸೋಣ ಬನ್ನಿ, ಈ ಕಾರ್ಯಕ್ರಮದ ಉದ್ದೇಶ ಏನು? ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ಕಳೆದ ಯುಗಾದಿ ದಿನ ರಾಜ್ಯದ ಅಧ್ಯಕ್ಷರು ಅಂದ ತಕ್ಷಣ ಎಲ್ಲರೂ ಸಂತೋಷಪಟ್ವಿ. ನಾವೆಲ್ಲರೂ ಇನ್ನೇನು BJP ಸರ್ಕಾರ ಬರುತ್ತೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ಇದ್ವಿ. ಆದರೆ ಅವರು ಸಂಘಟನೆ ವಿಚಾರವನ್ನು ಏಕಪಕ್ಷೀಯ ನಿರ್ಧಾರಗಳು ತೊಗೊಂಡೋಗಿ ಶುರು ಮಾಡಿಬಿಟ್ರು. ರಾಜ್ಯ ಪದಾಧಿಕಾರಿಗಳು ಯಾವುದೇ ರಾಜ್ಯದ ನಾಯಕರುಗಳ ಜೊತೆ ಚರ್ಚೆ ಮಾಡಲಿಲ್ಲ. ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಯಾವುದೇ ನಾಯಕರ ಜೊತೆ ಚರ್ಚೆ ಆಗಲಿಲ್ಲ. ಯಾರ್ಯಾರು KJPಯಲ್ಲಿ ಅವ್ರ ಜೊತೆಗಿದ್ದರೋ ಅವ್ರಿಗೆ ಮಾತ್ರ ಮಣೆ ಹಾಕಿದ್ರು, ಯಾರ್ಯಾರು ಅವ್ರ ಸುತ್ತಮುತ್ತಲಿದ್ದಾರೋ ಅವ್ರಿಗೆ ಮಾತ್ರ ಮಣೆ ಹಾಕಿದ್ರು. ಇದು
20 ವರ್ಷ 30 ವರ್ಷದಿಂದ ಪಕ್ಷದ ಸಂಘಟನೆ ಕೆಲಸ ಮಾಡ್ಕೊಂಬಂದಂಥ ಪ್ರಮುಖರಿಗೆ ತುಂಬ ನೋವಾಗಿದೆ. ಅಷ್ಟೇ ಅಲ್ಲ, ಈ ಥರದ ಬುದ್ಧಿ ಬಂತು ಅಷ್ಟೇ ಅಲ್ಲ, ಎಮರ್ಜೆನ್ಸಿಲಿ ಜೈಲಲ್ಲಿದ್ದರು. ಅನೇಕರು RSSನಲ್ಲಿ ಪ್ರಚಾರಕರಾಗಿದ್ದಂಥವ್ರು, ಅವರೆಲ್ಲರೂ ವಾಪಸ್ಸು ಬಿ ಜೆ ಪಿಲಿ ಇರೋಂಥವ್ರು. ಅವರೆಲ್ಲರೂ ಕೂಡ ಆಶ್ಚರ್ಯ, ಯಾಕೆ ಏಕಪಕ್ಷ ನಿರ್ಧಾರ ತಗೋತಿದ್ದಾರೆ ಅಂತ ಅವ್ರಿಗೆ ಅನಿಸಿ, ಇವತ್ತು ಯಡಿಯೂರಪ್ಪನವ್ರಿಗೆ ಏನೇನು ಹೇಳಬೇಕು ಎಲ್ಲ ಹೇಳಿ, ಕೇಂದ್ರದವ್ರು ಹೇಳಿದ್ರು, ನನಗೂ ಯಡಿಯೂರಪ್ಪನವ್ರು ಕರೆಸಿದ್ರು, 4 ಜನದ ಸಮಿತಿ ಮಾಡಿದ್ರು. ಮುರಳೀಧರ ರಾಯರು, ಯಡಿಯೂರಪ್ಪನವರು, ಸಂತೋಷ್ ಮತ್ತು ಅರುಣ್ ಕುಮಾರ್, ಇವು 4 ಜನ ಯಾವ ಜಿಲ್ಲೆಯಲ್ಲಿ ಗೊಂದಲಗಳಿದೆ ಸಂಘಟನೆಯಲ್ಲಿ ಫೆಬ್ರವರಿ 10ನೇ ತಾರೀಕೊಳಗೆ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಆ 4 ಜನ ಸಮಿತಿನೇ ಇನ್ನೂ ಒಂದ್ಸರಿ ಸೇರಿಲ್ಲ. ಆ ಜಿಲ್ಲೆಗಳಿರೋಂಥ ಪ್ರಮುಖರು ಕರೆಯೋದು ಆಮೇಲೆ ಗೊಂದಲ ಇರೋದು. ಹೀಗೆ ಇದನ್ನು ಸರಿ ಮಾಡಬೇಕು ಅನ್ನೋಂಥ ಆಸಕ್ತಿ ಇರೋಂಥ 24 ಜನ ಒಂದು ಪತ್ರ ಬರೆದಿದ್ದರು ಮನೆ ಯಡಿಯೂರಪ್ಪನವ್ರಿಗೆ. ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಉಳಿಸಬೇಕಾಗಿದೆ, ನೀವು ತೊಗೊಳ್ತಿರೋಂಥ ಏಕಪಕ್ಷೀಯ ನಿರ್ಣಯಗಳು, ನಿಮ್ಮ ಸುತ್ತಮುತ್ತಲು ಕೆಲವು ಮಾಡ್ತಿರೋಂಥ ಕುತಂತ್ರದ ರಾಜಕಾರಣ, ಇದಕ್ಕೆ ಬಲಿಯಾಗಬೇಡಿ, ನಮ್ಮನ್ನು ಕರೀರಿ, ಕೂತ್ಕೊಂಡು ಚರ್ಚೆ ಮಾಡೋಣ, ಸಂಘಟನೆ ಸರಿ ಮಾಡೋಣ. 2 ಬಾರಿ ಮೀಟಿಂಗೂ ಕರೆದ್ರು, ಯಾವುದ್ಯಾವುದೋ ಕಾರಣಕ್ಕೆ ಅದನ್ನು ಮುಂದೆ ಹಾಕಿದ್ರು. ಹಾಗಾಗಿ ಅವರೆಲ್ಲರಿಗೂ ಬೇಸರ ಆಗಿದೆ. ಇನ್ನು ಹೇಳಿ ಸಾಕಾಯಿತು, ಇನ್ನು ವಿಧಿನೇ ಇಲ್ಲ. ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರು ನೀವು 4 ಜನ ಸಮಿತಿ ಸೇರಿಕೊಂಡು ಫೆಬ್ರವರಿ 10ರೊಳಗೆ ಮುಗಿಸಿ ಅಂತ ಹೇಳಿದ್ರು ಕೂಡ ಇವ್ರು ಮೀಟಿಂಗ್ ಒಂದೂ ಮಾಡಲಿಲ್ಲದಕ್ಕೋಸ್ಕರ ಬೇಸರದಿಂದ ಸಂಘಟನೆ ಉಳಿಸಬೇಕು ಅಂತ ತೀರ್ಮಾನ ಮಾಡಿ, ಸಂಘಟನೆ ಉಳಿಸೋಣ ಬನ್ನಿ ಅಂತ ಅವರೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಿಗೆ ಅವರು ಸುದ್ದಿ ಕೊಟ್ಟಿದ್ದಾರೆ. ನನಗೂ ಆ ಸಭೆಗೆ ಬರಬೇಕು ಅಂತ ಹೇಳಿದ್ರು. ಇವ್ರು ಮಾಡ್ತಿರೋ ಸರಿ ಅನಿಸ್ತು, ನಾನು ಕೂಡ ಹೋಗ್ತಾ ಇದ್ದೀನಿ. ಹೋಗ್ಲಿ, ಈಗ ಒಂದು ಸ್ಪೆಷಲ್ ಟ್ರೈನ್ ಏನೋ ಬುಕ್ ಮಾಡ್ತಾ ಇದ್ದೀರಂತೆ ಡೆಲ್ಲಿಗೆ ಹೋಗ್ಲಿಕ್ಕೆ, ಕಂಪ್ಲೇಂಟ್ ಕಾಪಿ ಜೊತೆಗೆ. ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಏನೇನು ಯೋಚನೆ ಮಾಡಿದ್ದಾರೆ, ಇವತ್ತಿನ ಸಭೆಗೆ ಬರಬೇಕು ಅಂತ ಹೇಳಿದ್ದಾರೆ, ಇವತ್ತಿನ ಸಭೆಗೆ ಹೋಗ್ತೀನಿ ನಾನು. ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ, ಏನೇನು ತೀರ್ಮಾನ ಆಗುತ್ತೆ, ಚರ್ಚೆ ಸಭೆನೆಲ್ಲ ಗೊತ್ತಾಗತ್ತೆ ವಿನಃ ನನಗೇನು ABCD ಗೊತ್ತಿಲ್ಲ. ಟ್ರೈನ್ಗೆ ಹೋಗೋದು ಬಿಡೋದು ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದು ನಂಗೆ ಗೊತ್ತಿಲ್ಲ. ಇದು ಸ್ಪಷ್ಟ. ಹಾಂ, ನನಗೆ ಗೊತ್ತಿಲ್ಲ. ಯಾಕೆ ಅವ್ರು ಏನೇನು ಈಗ ಇವತ್ತಿನ ಸಭೆ ಅವ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಕಾರ್ಯಕರ್ತರ ಭಾವನೆಗಳು ಅರ್ಥ ಮಾಡಿಕೊಂಡು ಎಲ್ಲ ಜಿಲ್ಲೆಗಳಿಂದ ಪ್ರಮುಖರು ಮಾತ್ರ ಬರಬೇಕು, ಒಂದು 20 ಜನ 25 ಜನ, ಸುಮಾರು 1000 ಇನ್ವೈಟಿ ಆಗಿ ಅಷ್ಟೇ ಭಾಗವಹಿಸ್ತಾರೆ. ಹೌದು, ಅಲ್ಲಿ ಆಹ್ವಾನಿತನಾಗಿ ಹೋಗ್ತಾ ಇದ್ದೇನೆ. ಅವರು ತುಂಬ ಸಂತೋಷದಿಂದ ನನ್ನ ಕರೆದಾರೆ, ಅಷ್ಟೇ ಸಂತೋಷದಿಂದ ನಾನು ಹೋಗ್ತೇನೆ. ಈ ಸಂಘಟನೆ ಸರಿ ಹೋಗಬೇಕು ಅನ್ನೋಂಥ ಆಸೆ ಇರೋಂಥ ಇಡೀ ರಾಜ್ಯದ ಅನೇಕ ಹಿರಿಯರು ಆ ಸಭೆಗೆ ಬರ್ತಾ ಇದ್ದಾರೆ. ಓಕೆ, BJ ಪುಟ್ಟಸ್ವಾಮಿ ಅವರು KS ಈಶ್ವರಪ್ಪನವರನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತೀನಿ ಅಂತ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಂಗೆ ನಗು ಬರುತ್ತೆ ಅದ್ರ ಬಗ್ಗೆ. ನನ್ನ ಪಾಪ ಪುಟ್ಟಸ್ವಾಮಿ ಹೇಳಿಕೆ ಬಗ್ಗೆ ನನಗೆ ಅಯ್ಯೋ ಅನಿಸುತ್ತೆ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿ. ಅಲ್ಲ, ತಾವು ಉಸ್ತುವಾರಿ ಇದ್ದೀರಿ, ತಾವು SC ST OBC ಮೋರ್ಚಾದ್ದು. ಇದು ಹೆಂಗೆ ಒಬ್ಬರು ನಿಮ್ಮ ಒಂದು ಘಟಕದ ಅಧ್ಯಕ್ಷರು ನಿಮ್ಮ ಪ್ರಭಾರಿ ಮೇಲೇ ಹೆಂಗೆ ಮಾತಾಡಕ್ ಬರುತ್ತೆ ಅಂತ ನಾನು ಅದಕ್ಕೆ ಹೇಳ್ತೀನಲ್ಲ, ಅವರ ಹೇಳಿಕೆ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಸಂಘಟನೆ ಉಳಿಸೋಣ ಬನ್ನಿ ಕಾರ್ಯಕ್ರಮ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ನಿಮ್ಮ ಪ್ರಧಾನ ಕಾರ್ಯದರ್ಶಿ N ರವಿಕುಮಾರ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ರವಿಕುಮಾರ್ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಬಂದರು. ಅವರಿಗೆ ಪಕ್ಷದ ರಾಜ್ಯದ ನಾಯಕರು ಸಂಘಟನೆ ಉಳಿಸೋಕ್ಕೆ ಎಂತೆಂಥವ್ರು ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ರವಿಕುಮಾರಿಗೆ ಗೊತ್ತು. ಭಾನುಪ್ರಕಾಶ್ ವಿವಿಧ ಕ್ಷೇತ್ರಗಳ ಕೆಲಸ ಮಾಡಿಕೊಂಡು ಪ್ರಚಾರಕರಾಗಿ ಸಂಘದ ಅನೇಕ ಜವಾಬ್ದಾರಿಯನ್ನು ಹೊತ್ತು BJP ಬಂದು MLC ಆಗಿ ಇವತ್ತು ರಾಜ್ಯದಲ್ಲಿ BJPಯ ರಾಜ್ಯ ಉಪಾಧ್ಯಕ್ಷರ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ನಿರ್ಮಲ್ ಕುಮಾರ್ ಸುರಾನ ಅವರು ಕೂಡ ಹಿಂದೆ MLA ಆಗಿ ಅನೇಕ ವರ್ಷದಿಂದ BJP ಕೆಲಸ ಮಾಡ್ಕೊಂಡು ರಾಜ್ಯದ ಉಪಾಧ್ಯಕ್ಷರ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ನಂದೀಶ್ ಅವರು ತುಮಕೂರಿನವರು 8 ವರ್ಷ RSS ಪ್ರಚಾರಕರಾಗಿದ್ದರು. BJPಯಲ್ಲಿ ಬಂದು ಸಂಘಟನಾ ಕಾರ್ಯದರ್ಶಿಯಾಗಿ ವಿಭಾಗಕ್ಕೆ ಕೆಲಸ ಮಾಡಿದ್ದಾರೆ. ಶಿವಣ್ಣ ಮಂತ್ರಿ ಆಗಿದ್ದವರು, SA ರವೀಂದ್ರನಾಥ್ ಅವರು ಮಂತ್ರಿ ಆಗಿದ್ದವರು, ಸೊಗಡು ಇವು ನಮ್ಮ ಡಾಕ್ಟರ್ ಶಿವಯೋಗಿ ಸ್ವಾಮಿ, ಊದಕ್ಕೆ ಪಟ್ಟಿ ಹೇಳ್ಬೋದು. ಇವರೆಲ್ಲರೂ ಕೂಡ ಪಕ್ಷದ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅನ್ನೋಂಥ ಮಾತನ್ನು ರವಿಕುಮಾರ್ ಅಂತ ಒಬ್ಬ ಕಾರ್ಯಕರ್ತನ ಬಾಯಲ್ಲಿ ಬಂದಿದ್ದು ನನಗನ್ಸುತ್ತೆ ಯಾರೋ ಹೇಳಿ ಮಾಡಿಸಿರ್ಬೇಕು ವಿನಃ ಇನ್ನೂ ಚಿಕ್ಕವನು ರವಿಕುಮಾರ್. ಅವ್ರ ಬಾಯಲ್ಲಿ ಈ ಥರ ಮಾತು ಹೇಳ್ಸಿರೋ ತಪ್ಪು ಅಲ್ಲ. ನಾನು ಬೇಕಾದ್ರೆ ಅವ್ರದ್ದು ಇಲ್ಲ ಅಂದಿಲ್ಲ, ನಾನು ಹೇಳಿಲ್ಲ ಅಂದಿಲ್ಲ, ನಾನು ಬೇಕಾದ್ರೆ ಓದಿ ಹೇಳ್ತೀನಿ, ಬೇಡ ಹಂಗೇನಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಸೂಚನೆ ಮೇರೆಗೆ, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಅವರ ಆದೇಶದ ಮೇರೆಗೆ ಈಶ್ವರಪ್ಪನವ್ರ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು, ರಾಷ್ಟ್ರೀಯ ಅಧ್ಯಕ್ಷರು ನನ್ನನ್ನು ಯಡಿಯೂರಪ್ಪನವ್ರನ್ನು 3.5 ಗಂಟೆ ಕೂರಿಸ್ಕೊಂಡಿದ್ರು ದೆಹಲಿಯಲ್ಲಿ. ಇದ್ಯಾವತ್ತು ಕೂಡಲ ಸಂಗಮದಲ್ಲಿ ಒಂದು 2-3 ಲಕ್ಷ ಜನ ಸೇರಿದ್ರು. ಜನವರಿ 28ನೇ ತಾರೀಕು 2017 ರಾತ್ರಿ 27 ರಾತ್ರಿ ಸೇರಿಸಿದ್ರು. ತುಂಬ ಸ್ಪಷ್ಟವಾಗಿ ಅಮಿತ್ ಶಾ ಹೇಳಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಹಿಂದುಳಿದವರಿಗೆ ದಲಿತರಿಗೆ ಒಂದು ಒಳ್ಳೆ ಸಂಘಟನೆಯಾಗಿ ಮುಂದುವರಿಸ್ತಾ ಇದ್ದೀರಿ, ನೀವು ಮುಂದುವರಿಸಿ, ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ, ರಾಜಕೀಯ ಚಟುವಟಿಕೆಗಳನ್ನು ನೀವು OBC ಮೋರ್ಚಾ ಇನ್ಚಾರ್ಜಾಗಿ ಮಾಡಿ. ಇದನ್ನು ತುಂಬ ಅವರು ಸ್ಪಷ್ಟವಾಗಿ ಹೇಳಿದ ನಂತರ ನಾನು ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಅವ್ರು ಹೇಳಿದ ಪ್ರಕಾರ ಮಾಡ್ತಾನೂ ಇದ್ದೆ. ಅವ್ರು ಹೇಳಿದ್ಮೇಲೆ ಅದು ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಅಮಿತ್ ಶಾ ಏನಾರು ಅಕಸ್ಮಾತ್ ಹೇಳಂಗಿದ್ದಿದ್ರೆ ನೇರೋ ನನಗೆ ಹೇಳ್ತಿದ್ರು,
ರವಿಕುಮಾರ್ಗೆ ಅವ್ರ ಮುಖಾಂತರ ಹೇಳಿಸೋದು ಈ ಪದ್ಧತಿ ನಮ್ಮ ಪಕ್ಷದಲ್ಲಿ ಇಲ್ಲ. ಬಹಳ ಹತ್ತಿರ ಇದ್ದಾರೆ ನಮ್ಮ ಅಮಿತ್ ಶಾ ಅವರು. ಇದನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿ ಅಂತ ಹೇಳಿದ್ದಾರೆ, ಮಾಡ್ಕೊಂಡು ಹೊರಟಿದ್ದೀವಿ. ಪಕ್ಷ ಇದನ್ನ ಸುದ್ದಿಯನ್ನು ಸುಮ್ಮನೆ ಪ್ಲಾಂಟ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಏನೋ ಮಾಡಿ ಈಗ ನೋಡಿ, ಹಿಂದೆ ನಿಮ್ಮ ಬಗ್ಗೆ ಎಲ್ಲ ಆ್ಯಕ್ಷನ್ ತೊಗೊಂಡ್ಬಿಡ್ತೀವಿ, ಯಾರ್ಯಾರು ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹೋದರೆಲ್ಲ ಆ್ಯಕ್ಷನ್ ತೊಗೋತೀವಿ. ಸಾವಿರಾರು ಜನ ಹೋದರು, ಲಕ್ಷಾಂತರ ಬಂದರು ಕೂಡಲ ಸಂಗಮಕ್ಕೆ, ಇಬ್ಬರ ಮೇಲೆ ಆ್ಯಕ್ಷನ್ ತೊಗೊಂಡ್ರು, ಅವ್ರನ್ನೂ ವಾಪಸ್ ತೊಗೊಂಡು ಬಿಟ್ರ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇವತ್ತು ಶಕ್ತಿಶಾಲಿಯಾಗಿ ಬೆಳೆದಿದೆ. ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ ಸಾಕಷ್ಟು ಬೆಳೆದಿರೋದ್ರಿಂದ, ಈ ಸಂಘಟನೆ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ರಾಷ್ಟ್ರೀಯ ಅಧ್ಯಕ್ಷರೇ ಆಶೀರ್ವಾದ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ಹೆಸರು ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ಇಷ್ಟು ಮಾತ್ರ ಇವ್ರಿಗೆಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಈಶ್ವರಪ್ಪನವರೇ, ನಿಮ್ಮ ಜೊತೆ ಚರ್ಚೆನ ಮುಂದುವರ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಶ್ವರಪ್ಪನವರು, ಪ್ರತಿ ಸಲ ತಾವು ಸಭೆ ಮಾಡಿದಾಗ, ರಾಯಣ್ಣ ಬ್ರಿಗೇಡ್ ಸಭೆ ಮಾಡಿದಾಗ ಅದನ್ನು ಸಾಕಷ್ಟು ತಡೆಯೋ ಪ್ರಯತ್ನ ಮಾಡಿದ್ದಾರೆ ಯಡಿಯೂರಪ್ಪನವರು. ಅದೀಗ ತಾವೆಲ್ಲ ಹೇಳ್ತಾ ಇದ್ರಿ, ಪ್ರತಿ ಸಲ ತಡೆದಾಗಲೂ ನಮ್ಮ ಕಾರ್ಯಕ್ರಮ ಭಾಳ ಚೆನ್ನಾಗಾಗಿದೆ ಅಂತಲೇ ತಾವು ಆನ್ಸರ್ ಮಾಡ್ತಾ ಬಂದಿದ್ರಿ. ಈ ಸಲ ಹೇಗೆ ಅಂತ? ನಾನು ಇವತ್ತು ನಡೀತಾ ಇರೋದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಭೆ ಅಲ್ಲ. ಇದನ್ನು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರುಗಳು ಇದನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ತಡೆಯೋ ಪ್ರಯತ್ನ ಮಾಡಿದ್ದಲ್ಲ, ಅದು ಇದೆರಡೂ ಬೇರೆ ಬೇರೆ. ಅವರು ನೆನ್ನೆ ಕೊಟ್ಟಂಥ, ರವಿಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಅದನ್ನು ನೋಡಿದೆ ನಾನು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಾರ್ಯಕ್ರಮ ಹೋಗ್ಕೊಡೋದು ಈ ಥರ ಹೇಳ್ಯಾರೆ. ಮೊದಲನೇದಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಾರ್ಯಕ್ರಮ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಅನೇಕ ಹಿರಿಯ ಕಾರ್ಯಕರ್ತರು ಯೋಚನೆ ಮಾಡಿ ಇದನ್ನು ಪಕ್ಷವನ್ನು ಉಳಿಸ್ಬೇಕು, ಸಂಘಟನೆ ಉಳಿಸೋಣ ಬನ್ನಿ ಅಂತ ಬರೆದಂಥ ಕಾರ್ಯಕ್ರಮ. ಇದನ್ನು ತಡೆಯೋ ಪ್ರಯತ್ನ ನಡೆಸ್ಯಾರೆ. ನಾನು ಹೇಳ್ತೀನಲ್ಲ, ಸದುದ್ದೇಶ ಇಟ್ಕೊಂಡು ಮಾಡೋಂಥ ಯಾವುದೇ ಸಂಘಟನೆ ಚಟುವಟಿಕೆಗಳಿಗೆ ಯಾವ ಕಾರಣಕ್ಕೂ ನಿಲ್ಲಲ್ಲ. ಇದು ನಮ್ಮ ನಂಬಿಕೆ, ವಿಶ್ವಾಸ. ಇದಕ್ಕೆ ಹಿರಿಯರದು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಭಾವನೆ ಅನೇಕ ಹಿರಿಯರು ನಮ್ಗೆ ಹೇಳ್ತಾ ಇದ್ದಾರೆ. ಮೊನ್ನೆ ಯಡಿಯೂರಪ್ಪನವ್ರಿಗೆ ಯಾಕೋ ಇದು ಸಮಾಧಾನ ಆಗ್ತಿಲ್ಲ, ಗೊತ್ತಿಲ್ಲ ನನಗೆ ಯಾತಕ್ಕೆ ಅಂತ. ಅವರೆಲ್ಲರೂ ಕರೆದು ಕೂರಿಸಿ ಮಾತುಕತೆ ನಡೆಸಿ ಎಲ್ಲ ಜಿಲ್ಲೆಗಳಲ್ಲೂ ಅಂತಂದರೆ 4 ಜನ ಯಾಕೆ ಮಾಡಲಿಲ್ಲ ಇವತ್ತಿನ ತನಕ? ಇದನ್ನು ತಡೆಯೋ ಪ್ರಯತ್ನ ಮಾಡೋದಕ್ಕಿಂತನೂ 24 ಜನ ಪತ್ರ ಬರೆದಿರಿ, ಬನ್ನಿಯಪ್ಪ ಕೂತ್ಕೊಳ್ಳಿ ಮಾತಾಡೋಣ, ಏನು ಸಮಸ್ಯೆ, ಆ ಜಿಲ್ಲೆ ಏನು ಸಮಸ್ಯೆ, ಅಮಿತ್ ಶಾ ಹೇಳಿದ್ದಾರೆ ಇಂಥ ಅಧ್ಯಕ್ಷನ ತೆಗಿಬೇಕು, ಇಂಥ ಇವ್ರನ್ನ ತೆಗಿಯೋದು ಬೇಡ, ಅವರೇ ಹೇಳಿ. ಮಾತುಕತೆಗೆ ತಯಾರಿಲ್ಲ. ಇವ್ರ ಪತ್ರಿಕೆಗಳ ಹೇಳಿಕೆಗಳ ಮುಖಾಂತರ ಹುಷಾರು, ಎಚ್ಚರಿಕೆ, ಕ್ರಮ ತಗೋತೀವಿ, ಆ ಪದಗಳಿಗೆ ಬೆಲೆ ಇಲ್ದಂಗೆ ಆಗೋಗಿದೆ. ಯಾರೋ ಇಬ್ಬರನ್ನ ಶಿವಣ್ಣನಿಗೂ, ನಂದೀಶ್ ಅವ್ರಿಗೂ, ವೆಂಕಟೇಶ್ ಮೂರ್ತಿಗೂ ಯಾರೋ 4 ಜನಕ್ಕೆ ಸಸ್ಪೆಂಡ್ ಮಾಡಿದ್ರು. ಯಾಕೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ವಾಪಸ್ ಯಾಕೆ ತೊಗೋತೀರಿ? ಮತ್ತು ಇವತ್ತು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ರೆ ಅದಕ್ಕೇನು ಬೆಲೆ ಇದೆಯಾ? ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದಕ್ಕೆ ಒಂದು ಸ್ವಲ್ಪ ಬೆಲೆ ಇರಬೇಕು. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ, ಅಶಿಸ್ಟ್ ಮಾಡಿದರೆ ಅವ್ರ ಬಗ್ಗೆ ಹೇಳಿಕೆನಾರು ಕೊಡಲಿ. ಈ ವ್ಯಕ್ತಿಗಳೆಲ್ಲ ಪಟ್ಟಿ ಮಾಡಿದ್ವಲ್ಲ, ಒಬ್ಬನು ಕೂಡ ಪ್ರಾಣ ಬಿಟ್ಟರೂ ಕೂಡ BJPನ ಸಂಘಟನೆ ಬಿಡಲ್ಲ. ಇಂಥವ್ರ ಬಗ್ಗೆ ಆ್ಯಕ್ಷನ್ ತೊಗೋತೀವಿ ಅಂತ ಅವ್ರ ಸುತ್ತಮುತ್ತಲು ಕೆಲವರು ಇದ್ದಾರೆ, ಅವ್ರಿಗೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಅಂಥವ್ರು ಈ ಒಂದು ಕುತಂತ್ರಗಳು ಮಾಡ್ತಾ ಇದ್ದಾರೆ ನನಗನ್ಸುತ್ತೆ. ಹೌದು, ಈ ಸುತ್ತಮುತ್ತಲು ಇರೋರು ಯಾರು ಅಂತ ನಿಮಗೆ ಗೊತ್ತು, ನನಗೂ ಗೊತ್ತು, ಪ್ರಪಂಚಕ್ಕೆ ಗೊತ್ತು, ಯಡಿಯೂರಪ್ಪನವ್ರಿಗೂ ಗೊತ್ತು. ಅರ್ಥ ಆಗತ್ತೆ, ಇವತ್ತಿಲ್ಲ ನಾಳೆ ದೂರ ಹೋಗ್ತಾರೆ. ಹೋಗ್ಲಿ, ಈಗ ಬಿಜೆಪಿಯಲ್ಲಿ ನಡೀತಿರುವಂಥ ಎಲ್ಲ ರೆಬೆಲ್ ಆಕ್ಟಿವಿಟೀಸ್ಗಳಿಗೆ ಶೋಭಾ ಕರಂದ್ಲಾಜೆ ಅವರೇ ಕಾರಣ ಅಂತಾರಲ್ಲ, ನಿಜ? ಅವರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ, ಬೇಡ, ಅವ್ರ ಹೆಸರು ಬೇಡ. ಹೋಗ್ಲಿ, ಗುಂಡ್ಲುಪೇಟೆ ಮತ್ತು ನಂಜನಗೂಡು ಬೈ ಎಲೆಕ್ಷನ್ ಸೋಲಿಗೆ ಯಾರು ಹೊಣೆ ಅಂತ? ನೋಡಿ, ಇದನ್ನು ಯಾರೋ ಒಬ್ಬ ವ್ಯಕ್ತಿಗೆ ಕಟ್ಟಕ್ಕೆ ನಾನಂತೂ ತಯಾರಿಲ್ಲ. ಯಾಕೆ? ಚುನಾವಣಾ ಸಂದರ್ಭದಲ್ಲಿ 2 ಕ್ಷೇತ್ರ ನಾನು ಓಡಾಟ ಮಾಡಿದೆ. ಎಲ್ಲ ಜಾತಿಯವರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲ ಹಳ್ಳಿಗಳು ಹೋದಾಗಲೂ ನನಗೆ ಹೇಳಿದರು. ಕೊನೆ 2 ದಿನ ಒಂದಿಷ್ಟು ಕುತಂತ್ರ ರಾಜಕಾರಣ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಸೋತಾಗಿದೆ. ಸೋಲಿಗೆ ಜನ ಕೊಟ್ಟು ತೀರ್ಪಿಗೆ ನಾವೆಲ್ಲರೂ ಬದ್ಧ. ಅದು ಯಾರೇ ಒಬ್ಬರಿಗೆ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. BJP ಸೋತಿದೆ, ಆ ಸೋಲು ಯಾಕಾಗಿದೆ ಅನ್ನೋದನ್ನು ನಾವು ಪರಾಮರ್ಶೆ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನ ನಡೆಸ್ತೇವೆ. ಅಲ್ಲ, ಈ ಆಮೆ ಮೊಲ ಅದು ರೇಸ್ ಕತೆ ಕೇಳಿದ್ದೀರಾ ತಾವು? ಹೇಳಿದ್ದೀವಿ. ತಾವು BJP ಅವರು ಮೊಲದ ಥರ ಫಸ್ಟ್ ಸ್ಟಾರ್ಟಿಂಗೇ ಓಡಾಡಿದ್ದೆ ನೀವು 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಕಾಂಗ್ರೆಸ್ನವ್ರು ಆಮೇಲೆ ಭಾಳ ಲೇಟಾಗಿ, ನೀವು ಹೋದ 10 ದಿನ ಆದಮೇಲೆ ನಿಧಾನಕ್ಕೆ ಬಂದರು. ಆದರೆ ನೀವು ಕೊನೆ ಸಂದರ್ಭದಲ್ಲಿ ಎಲ್ಲ ಮಲ್ಕೊಬಿಟ್ರು, ಅವ್ರು ಗೆದ್ದುಬಿಟ್ರು. ಇಲ್ಲ, ಮಲ್ಕೊಳಕ್ಕೆ ಬರಲ್ಲ, ಮಲ್ಕೊಂಡಿದ್ದಲ್ಲ, ಆಮೇನೂ ಅಲ್ಲ. ನಾವು ಪ್ರಾರಂಭದಿಂದ ಕೊನೆಯ ತನಕ ಕೂಡ ಫಾಸ್ಟಾಗೇ ಇದ್ವಿ. ಮನೆಗೆ ಹೋದ್ವಿ, ಮಾತಾಡಿದ್ವಿ. ಅವ್ರು ಗೆದ್ದಿಲ್ಲ. ಜನ ತೀರ್ಮಾನಕ್ಕೆ ನಾವು ಒಪ್ಪಿಗೆ ಕೊಡಲೇಬೇಕು, ಬದ್ಧ ಆಗಲೇಬೇಕು. ಒಂದಿಷ್ಟು ದುಡ್ಡು, ಕಾಸು, ಅಧಿಕಾರದ ದುರುಪಯೋಗ ಇದೆಲ್ಲ ಮಾಡದಂಥ ಸಂದರ್ಭದಲ್ಲಿ ಸಾಮಾನ್ಯ ಸ್ವಾಭಾವಿಕ ಚುನಾವಣೆ ಅವ್ರು ಗೆದ್ದಿದ್ದಾರೆ. ಆದರೆ ಇದೇ ಚುನಾವಣೆಯಲ್ಲಿ ಹಿಂದೂ 2 ಚುನಾವಣೆ ಸೋತರು. ದೇವದುರ್ಗ ಸೋತರು, ಹಣ ಇದು ಹಂಚಿಲ್ವ? ಅದಕ್ಕೆ ಹಣ ಹಂಚಿದ್ರು, ಅಲ್ಲಿ ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ನಾನು ಸೋತ್ ಯಾಕೆ ಅಂತಂದರೆ, ಇಂದಿರಾ ಗಾಂಧಿ ಯಾಕೆ ಸೋತರು?
ವಾಜಪೇಯಿ ಸೋತ್ರು. ನಾನು ಹೇಳ್ತಾ ಇರೋದು ಅವರು ಹಣ ಹೆಂಡ ಹಂಚಿ ಅವರು ಗೆದ್ರು ಅಂದ್ರೆ ಚುನಾವಣೆ ಹೆಬ್ಬಾಳದಲ್ಲೂ ಹಣ ಹೆಂಡ ಗೆದ್ದಿದ್ದಾರೆ, ರಾಯಚೂರಿನಲ್ಲೂ ಅಲ್ಲಿ ಯಾಕೆ ನೀವು ಗೆದ್ರಿ? ಅಲ್ಲ ಅದಕ್ಕೆ ಹೇಳ್ತಿರೋದು ನಾನು. ಅಲ್ಲಿಗೆ ನಾವು ಅವ್ರು ಹಣ ಹಂಚಿದ್ರು ಕೂಡ ನಾವು ಗೆದ್ವಿ, ಇಲ್ಲ ಹಣ ಹಂಚಿದ್ರಿಂದ ಅವ್ರು ಗೆದ್ದಿದ್ದಾರೆ. ಯಾಕೆ ಅನ್ನೋದು ನಾನು ಹೇಳಿದ್ನಲ್ಲ, ಇದು ತೀರ್ಮಾನ, ಜನ ಕೊಟ್ಟ ತೀರ್ಮಾನ, ಇದಕ್ಕೆ ನಾವು ಭದ್ರವಾಗಿದ್ದೇವೆ. ಯಾಕೆ ಸೋತೀವಿ ಅನ್ನೋದನ್ನು ಮತ್ತೊಂದ್ಸರಿ ಕೂತು ಚರ್ಚೆ ಮಾಡಿ ಮುಂದೆ ಈ ರೀತಿ ಆಗದಂಗೆ ನೋಡ್ಕೋತೀವಿ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತಿದೆ, ಯಡಿಯೂರಪ್ಪನವರು ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಈಶ್ವರಪ್ಪ ಆದಿಯಾಗಿ ಯಾವ ಹಿರಿಯ ಮುಖಂಡರನ್ನು ಗಮನಕ್ಕೆ ತಗೊಂಡಿಲ್ಲ. ಅವರು ಇಲ್ಲ, ನಾನು ಆಪಾದನೆ ಮಾಡಕ್ಕೆ ನಾನು ತಯಾರಿಲ್ಲ. ಯಡಿಯೂರಪ್ಪನ ನನಗೆ ಹೇಳಿ, ನಿಮ್ಮ ಸೀನಿಯರ್ ಲೀಡರ್ಗಳ ಮುಖಗಳು ಜಾಸ್ತಿ ದಿನ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಾನು ಅದಕ್ಕೆ ಯಡಿಯೂರಪ್ಪನವ್ರ ಜೊತೆಗಿದ್ದು ರೇಣುಕಾಚಾರ್ಯ, ಶೋಭಾ ಕರಂದ್ಲಾಜೆ, ಅರವಿಂದ್ ಲಿಂಬಾವಳಿ ಇಂಥವರ ಒಂದು ಟೀಮ್ ಅಷ್ಟೇ ಇತ್ತು ವಿನ ಬೇರೆ ಯಾವ ಸೀನಿಯರ್ಸ್ ಲೀಡರ್ಸ್ಗಳು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ನನಗಂತೂ ಅದಕ್ಕೆ ಮೋಸ್ಟ್ಲಿ ನೀವೀಗ ಸಂಘಟನೆ ಉಳಿಸಿ ಬನ್ನಿ ಅಂತ ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಇದಕ್ಕೇನು ಸಂಬಂಧ ಇಲ್ಲ. ನನಗೆ ವಿಧಾನ ಪರಿಷತ್ತಿನ ಅಧಿವೇಶನವೂ ಅಷ್ಟೇ ಮುಖ್ಯಪ್ಪ. ವಿಧಾನ ಪರಿಷತ್ ಅಧಿವೇಶನ ಮುಗೀತಿದ್ದಂಗೆ ನೀನು ಬಾ ಪ್ರಚಾರಕ್ಕೆ ಅಂತ ಕರೆದಿದ್ದರು. ಯುಗಾದಿ ಹಿಂದಿನ ದಿನ ಯುಗಾದಿ ದಿನಕ್ಕೆ ಮುಗೀತು. ಯುಗಾದಿ ದಿನದಿಂದ ನಾನು ಚುನಾವಣೆ ಪ್ರಚಾರ ಮುಗಿಯೋ ತನಕನೂ ಅಲ್ಲೇ ಇದ್ದೆ ನಾನು. ಅದಕ್ಕೆ ನಾನು ಹೇಳ್ತೀನಲ್ಲ, ಜನ ನಮಗೆ ಬೆಂಬಲ ಕೊಡಬೇಕು ಅನ್ನೋಂಥ ಅಭಿಪ್ರಾಯ ನಾನು ಕೊನೆಯ ದಿನ ತನಕನೂ ಕೊಂಡೆ. ಕೊನೆ 2 ದಿನ ನಾವು ಅಲ್ಲಿರೋಕ್ಕಾಗಲ್ಲ, ಬೇರೆ ಬೇರೆ ಊರಿನವರಲ್ಲಿದ್ದವರು ವಾಪಸ್ ಹೋದ್ಮೇಲೆ ಅವ್ರೊಂದಿಷ್ಟು ಆಟ ಆಡಿದ್ದಾರೆ. ಯಡಿಯೂರಪ್ಪನವರು ಒಬ್ಬರು ಪ್ರಶ್ನಾತೀತ ನಾಯಕರು. ಅವ್ರು ಚುನಾವಣೆಗೆ ಅವರು ಅಧ್ಯಕ್ಷರಾದ ಕೂಡಲೇ 6 ಹೊಡಿತಾರೆ, 4 ಹೊಡಿತಾರೆ ಅಂತೆಲ್ಲ ಭಾವನೆ ಇತ್ತು. ಹಂಗೆ ನೋಡೋಕೋದ್ರೆ ನಿಮ್ಮ ಪ್ರಹ್ಲಾದ್ ಜೋಶಿ ಅವರೇ ಸ್ವಲ್ಪ ಸ್ಟ್ರಾಂಗ್ ಆದ್ರಲ್ಲ ಸ್ವಾಮಿ. ಅವರು ಒಂದು 2 ಎಲೆಕ್ಷನಲ್ಲಿ ಗೆಲ್ಸಿದ್ದಾರೆ. ಯಡಿಯೂರಪ್ಪನವ್ರ ಲೀಡರ್ಶಿಪ್ನಲ್ಲಿ ಸೆಮಿಫೈನಲ್ ಮ್ಯಾಚಸ್ ಹೋದ್ರಿ, ತಾವು ಇನ್ನು ಫೈನಲ್ ಹೆಂಗೆ ಗೆಲ್ತೀರಿ? ಈಗ ಯಾರೋ ಒಬ್ಬ ರಾಜ್ಯದ ಅಧ್ಯಕ್ಷರಾದ್ರು, ಅದ್ರ ಮೇಲೇ ರಾಜ್ಯ ಗೆದ್ಬಿಡ್ತೀವಿ, ಚುನಾವಣೆ ಗೆದ್ಬಿಡ್ತೀವಿ, ಸೋತ್ಬಿಡ್ತೀವಿ, ಇದೆಲ್ಲೂ ಅಲ್ಲ. ಒಂದು ಲೀಡರ್ನ ಮಾನದಂಡ ಏನಾಗಾದ್ರೆ ಬೇಕು, ಗೆಲ್ಲಿಸಬೇಕು, ಅದೇ ಒಂದು ಲೀಡರ್ನ ಮಾನದಂಡ. ಅಂತವರನ್ನೇ ಲೀಡರ್ ಅಂತ ಕರೆಯೋದು. ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಲೀಡರ್, ಇದನ್ನು ಗೆಲ್ಲಿಸೋದಕ್ಕೆ ಒಂದು ಅವಕಾಶ, ಮತ್ತೊಂದು ಕಡೆ ಸಂಘಟನೆ, ಇದು ಒಂದು ಅವಕಾಶ. 3ನೇದು ಸಂಪನ್ಮೂಲಗಳು. ಈ 3 ತೊಗೊಂಡ್ರೆ ಚುನಾವಣೆ ಗೆಲ್ಲೋದು. ಯಾವುದೋ ಒಂದು ಕೊರತೆ ಆದರೂ ಕೂಡ ಚುನಾವಣೆಗಳು ಸೋಲ್ತೀವಿ. ಅದೇ ಪ್ರಹ್ಲಾದ್ ಜೋಶಿ ಅವ್ರು ಗೆಲ್ಸಿದ್ರಲ್ಲ, ಇದು 3ನ್ನ ಇಟ್ಕೊಂಡು. ಯಡಿಯೂರಪ್ಪನ ಹತ್ರ ಯಾಕಾಗಿಲ್ಲ ಅಂತ ನನ್ನ ಪ್ರಶ್ನೆ ನಿಮಗೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಪ್ರಹ್ಲಾದ್ ಜೋಶಿ ಯಾಕೆ ಗೆಲ್ಲಿಸಿದ್ರು, ಇವರು ಯಡಿಯೂರಪ್ಪನವ್ರು ಯಾಕೆ ಸೋಲಿಸಿದ್ರು? ಪ್ರಹ್ಲಾದ್ ಜೋಶಿ ತೀರ್ಮಾನ ಮಾಡಿದ್ದು, ಯಡಿಯೂರಪ್ಪನವ್ರು ತೀರ್ಮಾನ ಮಾಡಿದ್ರ ಮೇಲೆ ಅಲ್ಲ. ಇಡೀ ಸಂಘಟನೆ ಒಂದಾಗಬೇಕು. ಒಂದೊಂದು ಚುನಾವಣೆ ಒಂದೊಂದಾಗತ್ತೆ. ನಾವು 110 ತನಕ ಬಂದ್ವಿ, ಅಲ್ಲಿಂದ ಮುಂದೆ ಮತ್ತೆ ಯಾಕೆ ಸೋತ್ವಿ? ಸೋಲಕ್ಕೆ ಕಾರಣ ಹೇಗೇನು ಸಂಘಟನೆ ಹೊಡೀತು, ನೇರವಾಗಿ ಕಾಣುತ್ತೆ. BJP KJP ಆಗ್ತಿದ್ದಂಗೆ ಸೋತ್ವಿ. ನಾವು ಯಾಕೆ ಸೋತ್ವಿ ಅಂದರೆ ನಮ್ಮ ಮೋಟಿವೇಟ್ ಆಯಿತು. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದಿದ್ರೆ, ಯಾರು ಅಧ್ಯಕ್ಷರಾಗಬೇಕು, ಯಾರು ಅಧ್ಯಕ್ಷರಾಗಬಾರ್ದು, ಯಾರು ರಾಜ್ಯ ಪದಾಧಿಕಾರಿಗಳ ಚರ್ಚೆ ಆಗಿದ್ದಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಈಗಲೂ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ತಕ್ಕಂತೆ ಯಡಿಯೂರಪ್ಪನವರು, ಮುರಳೀಧರ್ ರಾಯರು, ಸಂತೋಷ್ ಅವರು, ಅರುಣ್ ಕುಮಾರ್ 4 ಜನ ತಂಡ ರಾಜ್ಯದ ಪ್ರಮುಖರುಗಳ ಹತ್ರ ಕೂತ್ಕೊಂಡು, ಆ ಜಿಲ್ಲಾ ಪ್ರಮುಖರುಗಳನ್ನ ಕರೆದು ಪರಿಹಾರ ಮಾಡಿದ್ರೆ, ಸಮಸ್ಯೆ ಗೊಂದಲಗಳು ಪರಿಹಾರ ಮಾಡಿದ್ರೆ ಪರಿಹಾರ ಮಾಡೇ ಮಾಡ್ತೀವಿ, ಬಿಡಲ್ಲ. ಯಾಕೆಂದರೆ ನಾವು ಈಗ ನಮ್ಮ ಗೊಂದಲದಿಂದ ಕಾಂಗ್ರೆಸ್ಸನ್ನು ತಟ್ಟೆಯಲ್ಲಿ ಇಟ್ಕೊಡೋಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ನವ್ರು ಅಂದ್ಕೊಂಡಿರ್ಬೋದು ಹಿಂದೆ ನಾವು ಗೆದ್ದಿದ್ದೀವಿ, ಹಿಂಗೆ ನಾವು ಇವಾಗ ಗೆಲ್ತೀವಿ ಅಂತ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಗಟ್ಟಿ ಆದರೆ ಮಾತ್ರ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಸಂಘಟನೆ ಗಟ್ಟಿ ಮಾಡ್ತೇವೆ, ಅಧಿಕಾರಕ್ಕೆ ಬರ್ತೇವೆ, ಈ ವಿಶ್ವಾಸ ನನಗಿದೆ. ಓಕೆ, ಈಶ್ವರಪ್ಪನವರು ನಿಮ್ಮ ಜೊತೆ ಚರ್ಚೆನ ಮುಂದುವರ್ಸ್ತೇನೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಚಕ್ರೀಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಶ್ವರಪ್ಪನವರೇ, ಇನ್ನೇನು ಎಲೆಕ್ಷನ್ಗೆ ಒಂದು 9-10 ತಿಂಗಳಷ್ಟೇ ಬಾಕಿ ಇರೋದು. ಟಾರ್ಗೆಟ್ 150 ಅಂತ ಒಂದು ಟ್ಯಾಗ್ ಲೈನ್ ಮಾಡ್ಕೊಂಡಿದ್ರಿ. ಈಗಿನ ಪರಿಸ್ಥಿತಿ ನೋಡಿದರೆ ಟಾರ್ಗೆಟ್ 70 ಆಗೋದು ಕಷ್ಟ ಇದೆ ತಮ್ಮದು. ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಾರ್ಯಕರ್ತರು ಇವತ್ತು ನೋವಿದೆ. ಅನೇಕ ವರ್ಷದಿಂದ ಜಿಲ್ಲಾಧ್ಯಕ್ಷರುಗಳಾಗಿದ್ದರು, ಉಪಾಧ್ಯಕ್ಷರುಗಳಾಗಿದ್ದರು, ರಾಜ್ಯ ಪದಾಧಿಕಾರಿಗಳಾಗಿದ್ದರು, ಅವರೆಲ್ಲರೂ ಮೂಲೆಯಲ್ಲಿ ಗುಂಪಾಗಿದ್ದಾರೆ. ಇವತ್ತು ನಾವೇನು ಹೋರಾಟಗಳು ಶುರು ಮಾಡಿದ್ದಾರೆ, ಅದಕ್ಕೆ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು, ಉಳಿದವರೆಲ್ಲರೂ ಕೂಡ ಅದಕ್ಕೆ ಗಮನ ಕೊಡ್ತಾರೆ. ಕೊಟ್ಟು ಯಾವ ಇಡೀ ಸಂಘಟನೆಯನ್ನು ಕಟ್ಟದಂಥ ಕಾರ್ಯಕರ್ತರು ನಾವು ತೊಡಗಿದಾಗ ಎಲ್ಲೂ ಲೆಕ್ಕಕ್ಕೂ ಬರಲ್ಲ. ಕಾಂಗ್ರೆಸ್ಸು ಸಂಘಟನೆ ಮೇಲೆ ಯಾವ ಕಾರಣಕ್ಕೂ ಕೂಡ ಲೆಕ್ಕಕ್ಕೆ ಬರಲ್ಲ. ಆ ದಿಕ್ಕಿನಲ್ಲಿ ಇವತ್ತಿನ ನಡೀತಾ ಇರೋಂಥ ಹೋರಾಟ ವಾರ 15 ದಿನದಲ್ಲೇ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಒಟ್ಟಾಗಿ ಸೇರ್ಕೊಂಡು ಪ್ರಯತ್ನ ನಡೆಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಗೆಲ್ತೇವೆ. ಹೋಗ್ಲಿ, ತಾವಾಗಲೂ ಯಡಿಯೂರಪ್ಪನವ್ರ ಹತ್ರ ಭೇಟಿ ಮಾಡಿ ಯಾವಾಗ ಮೀಟಿಂಗ್ ಮಾಡ್ತೀರಿ ಅಂತ ಹೇಳುವಂಥದ್ದನ್ನು ಕೇಳ್ಬೋದಿತ್ತಲ್ವ? ಅದಕ್ಕೆ ನಿಮ್ಮ ಸಂಬಂಧ ಏನು 4 ದಶಕದ ಸಂಬಂಧ? ಅದಕ್ಕೆ ಹೇಳ್ತೀನಲ್ಲ, ಇದು ಅಥವಾ ಈಶ್ವರಪ್ಪನವರನ್ನ ಭೇಟಿ ಮಾಡಲಿಕ್ಕೆ ಕೆಲವರು ಬಿಡ್ತಾ ಇಲ್ವಾ? ನನಗೆ ಯಡಿಯೂರಪ್ಪನವರಿಗೆ ಭೇಟಿ ಮಾಡೋಕ್ಕೆ ನನಗೇನು ಸಂಕೋಚ ಇಲ್ಲ. ಅವರ ಮನಸ್ಥಿತಿ ನಾನು ಗಮನಿಸಿದ್ದೀನಲ್ಲ,
ಅವ್ರಿಗೆ ಸದ್ಯಕ್ಕೆ ಯಾರ ಮಾತು ಕೇಳೋಂಥ ಸ್ಥಿತಿ ಮೊನ್ನೆ ತನಕ ಇರಲಿಲ್ಲ. ಇವತ್ತೇನೋ ಹಿಂದೂ ಪತ್ರಿಕೆಯಲ್ಲಿ ನೋಡಿದೆ ನಾನು, ಯಾವುದೇ ಸಂದರ್ಭದಲ್ಲಿ ಈಶ್ವರಪ್ಪ ಮಾತುಕತೆಗೆ ಬಂದರೂ ತಯಾರು ಅನ್ನೋಂಥ ಮಾತು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ನೋಡಿದ್ದೀನಿ, ಸ್ಪಂದಿಸ್ತೀವಿ. ಯಾವ ಹಿರಿಯರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ನಾನು ಯಡಿಯೂರಪ್ಪನವ್ರು ಕೂತ್ಕೊಂಡು ಚರ್ಚೆ ಮಾಡಬೇಕು ಮಾಡಿ, ಯಾಕೆಂದ್ರೆ ನಾವಿಬ್ಬರೇ ತೀರ್ಮಾನ ಮಾಡೋದಲ್ಲ ಇದು. ಯಾರ ಹಿರಿಯರ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ, ಒಂದಾಗ್ತೇವೆ, ಇಡೀ ಸಂಘಟನೆ ತೊಡಗಿಸ್ತೇವೆ, ಚುನಾವಣೆ ಗೆಲ್ಲಿಸ್ತೇವೆ, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡ್ತೇವೆ. ಇದು ಗಟ್ಟಿ ನಿರ್ಧಾರ, 100ಕ್ಕೆ 100, ಇದರಲ್ಲಿ ಯಾವ ಅನುಮಾನನೂ ಬೇಡ. ಅಲ್ಲ, ಯಡಿಯೂರಪ್ಪನವ್ರು ಹೋದ ಲೈನ್ ಇದೆಯಲ್ಲ, ನಾನು ವೀರಶೈವ, ನಾನು ಮುಖ್ಯಮಂತ್ರಿ ಆಗಬೇಕು, ಈ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರೋವಂಥದ್ದು ನಾನು ಕೇಳಿದೆ ಯಡಿಯೂರಪ್ಪನವ್ರ ಭಾಷಣ ಅಂತ. ಈ ವೀರಶೈವ ಅಂತ ಒಂದು ಹೈವೇಲಿದ್ದಾರಲ್ಲ ಅವರು, ಈ ಹೈವೇ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ? ಇದು ಎರಡು, ಒಂದು ಕಡೆ ಸಂಘಟನೆ, ಇನ್ನೊಂದು ಜಾತಿ ರಾಜಕಾರಣದಲ್ಲಿ ನಡೆಯೋದೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಸಾಕಷ್ಟು ಕಡೆ ಆಗದೆ, ಇಲ್ಲ ಅಂತಿಲ್ಲ. ಅದೇ ಅಲ್ಲ, ಜಾತಿನೇ ಅಲ್ಲ, ದುಡ್ಡೇ ಅಲ್ಲ. ಇದು ನಂಜನಗೂಡು ಗುಂಡ್ಲುಪೇಟೆ ಚುನಾವಣೆಗಳ ನಮಗೆ ಪಾಠ ಕಲಿಸ್ಕೊಟ್ಟಿದೆ. ಯಡಿಯೂರಪ್ಪನವರು ಇದನ್ನು ಪಾಠ ಕಲ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈಗ 2019ಕ್ಕೆ ಲೋಕಸಭಾ ಎಲೆಕ್ಷನ್ ಇದೆ. ನರೇಂದ್ರ ಮೋದಿಯವರು ಸೆಕೆಂಡ್ ಟರ್ಮ್ಗೆ ಜನರ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಕರೆಕ್ಟ್ 1 ವರ್ಷದ ಹಿಂದೆ ಕರ್ನಾಟಕಕ್ಕೆ ಎಲೆಕ್ಷನ್ ಬರ್ತಾ ಇದೆ. ಒಂದು ಸಲ ಇಲ್ಲೇನಾದರೂ ತಾವು ಸೋತ್ರಿ ಅಂದರೆ ನರೇಂದ್ರ ಮೋದಿ ಅಲೆನೇ ಇಲ್ಲ ಅಂತ ಆಗ್ಬಿಡುತ್ತೆ. ಈ ಮಧ್ಯೆ ಈ ಗೊಂದಲದಲ್ಲಿ ಏನು ಪರಿಹಾರ ಅಂತ ನೋಡಿ. ಅದಕ್ಕೆ ಹೇಳ್ನಲ್ಲ, ಕರ್ನಾಟಕ ರಾಜ್ಯದಲ್ಲಿ ಏಕತೆ ತರ್ತೇವೆ, ಇಡೀ ಸಂಘಟನೆ ಚುನಾವಣೆಗೆ ಧುಮುಕ್ತೇವೆ, 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೇವೆ. ಇದು ಮೊದಲನೇದು. ಒಡೆದಾಗ ಏನಾಯಿತು? ಕಳೆದ ವಿಧಾನಸಭಾ ಚುನಾವಣೆ ನಮಗೆ ನೆನಪಿದೆ, 2014 ಭಾರತೀಯ ಜನತಾ ಪಾರ್ಟಿ ಒಡೆದಿದ್ದಕ್ಕೋಸ್ಕರ ನಾವು 40, ಯಡಿಯೂರಪ್ಪನವ್ರು 6 ಸೀಟ್ ತೊಗೊಂಡ್ರು, ಒಂದಾದ್ವಿ. ಲೋಕಸಭೆ ಚುನಾವಣೆ ಎಷ್ಟು ಜನ ಇರ್ಬೇಕಾದ್ರೆ ಒಂದಾದ್ವಿ, ಬಹಳ ಹತ್ತಿರ ಇರ್ಬೇಕಾದ್ರೆ ಒಂದಾದ್ವಿ. ಒಂದಾದಕ್ಕಿದ್ದ ತಕ್ಷಣ ಫಲಿತಾಂಶ ಏನು? 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 17 BJP, ರೂಲಿಂಗ್ ಪಾರ್ಟಿ ಇರೋಂಥ ಕಾಂಗ್ರೆಸ್ಸು ಗೆದ್ದಿದ್ದು 9 ಸೀಟು, JDS 2. ಈ ಸಂಘಟನೆಯನ್ನು ಒಂದು ಮಾಡುತ್ತೆ, ಗೆಲ್ಲಿಸುತ್ತೆ. ಈ ವಿಶ್ವಾಸದಲ್ಲಿ ಇವತ್ತಿನ ಸಂಘಟನೆ ಉಳಿಸಿ ಕಾರ್ಯಕ್ರಮ. ಬಟ್ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಒಂದು ಫೋಟೋ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವರು ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಮಂದಿ ಎಲ್ಲ ಜೈಲಿಗೆ ಹೋಗಿದ್ದಾರೆ ಅಂತ ಒಂದು ಕಂಬಿ ಹಿಂದೆ ಇಟ್ಕೊಂಡು ಒಂದು ಫೋಟೋ ರೆಡಿ ಮಾಡಿ ಎಲ್ಲ ಮನೆಗೆ ಹಂಚ್ತಾರಂತೆ. ಅವರು ನೋಡಿ, BJP ಅವ್ರಿಗೆ ತಾವು ಅಧಿಕಾರ ಕೊಟ್ಟು ಎಲ್ಲ ಜೈಲಿಗೆ ಹೋಗಿದ್ದಾರೆ, ನಮ್ಮನ್ನು ಇನ್ನೂ ಯಾರೂ ಜೈಲಿಗೆ ಹೋಗಿಲ್ಲ ಅಂತ. ಇನ್ನೂ ಜೈಲಿಗೆ ಹೋಗಿಲ್ಲ ಅಂತ ಅವ್ರು ಹೇಳ್ತಿರೋ ಸರಿ ಇದೆ, ಯಾವತ್ತು ಹೋಗ್ತಾರೋ ಗೊತ್ತಿಲ್ಲ. ಆದರೆ ಅವ್ರು ಕಂಬಿ ಹಿಡ್ಕೊಂಡು ಕೂತ್ಕೊಂಡಿದ್ರಲ್ಲ, ಯಾರ್ಯಾರು ಜೈಲಿಗೆ ಹೋಗಿದ್ರು ಅಂತ, ಅವರಷ್ಟೂ ಜನದ ಕೇಸು ಇವತ್ತು ಎಲ್ಲ ನಿರ್ನಾಮ ಆಗಿದೆ. ಯಾವ ಕೇಸು ಉಳಿದಿಲ್ಲ, ಯಾರೂ ಕೂಡ ತಪ್ಪಿತಸ್ಥರು ಅಂತ ತೀರ್ಮಾನ ಆಗಿಲ್ಲ, ಎಲ್ಲರೂ ದೋಷ ಮುಕ್ತರಾಗಿದ್ದಾರೆ. ಕಾಂಗ್ರೆಸ್ನವರು ದೋಷ ಮುಕ್ತ ಆದ ನಂತರವೂ ಕೂಡ ಅವ್ರಿಗಿರುತ್ತೆ ಆಪಾದನೆ ಒಂದು ಮಾಡಿಕೊಂಡು BJP ಭ್ರಷ್ಟರು ಜೈಲು ಹೋಗಿದ್ದರು ಅಂತ ಹೇಳಿ ಸಂತೃಪ್ತಿ ಮಾಡಿ ಜನರ ಒಂದು ಅನುಕಂಪ ತಗೊಳ್ಳೋಂಥ ಪ್ರಯತ್ನ ನಡೆಸ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕೋರ್ಟ್ಗಳು ತೀರ್ಮಾನ ಆಗಿದೆ, ಯಾವುದೇ ಭಾರತೀಯ ಜನತಾ ಪಾರ್ಟಿ ಮಂತ್ರಿಗಳು ತಪ್ಪಿತಸ್ಥರು ಅಲ್ಲ. ಇದು ಸ್ಪಷ್ಟ ಆಗಿರೋದ್ರಿಂದ ಕಾಂಗ್ರೆಸ್ನವ್ರ ಮಾತಿಗೆ ಯಾರೂ ಬೆಲೆ ಕೊಡಲ್ಲ. ನನ್ನ ಕೊನೆಯ ಪ್ರಶ್ನೆ, BJPಯ ಮನೆ ಒಂದು 3 ಬಾಗಿಲಲ್ಲಿ 2 ಬಾಗಿಲು ಬೇಗ ಮುಚ್ಚುತ್ತಾ? ಮನೆಗೆ ಒಂದೇ ಬಾಗಿಲು ಇರುತ್ತಾ? ಭಾರತೀಯ ಜನತಾ ಪಾರ್ಟಿ ಭಾರತೀಯ ಸಂಸ್ಕೃತಿಯನ್ನು ನಂಬಿಕೊಂಡಿರೋಂಥ ಪಾರ್ಟಿ. ಮಹಾಭಾರತದಲ್ಲೇ ಅಣ್ಣ ತಮ್ಮಂದರಿಗೆ ಯುದ್ಧ ಆಯಿತು, ಪಾಂಡವರಿಗೆ ಕೌರವರಿಗೆ. ಕೃಷ್ಣ ಮಧ್ಯೆ ಬಂದ, ಸಮುದ್ರ ಮಂಥನ ಆಯಿತು. ಪ್ರಾರಂಭದಲ್ಲಿ ವಿಷ ಬಂತು, ಆನಂತರ ಅಮೃತ ಬಂತು. ಈ ರೀತಿ ಸಂಸ್ಕೃತಿ ನಂಬಿರೋಂಥ ನಾವು ಸಂಸ್ಕೃತಿ ಉಳಿಸ್ಬೇಕು ಅನ್ನೋಂಥ ಸರ್ಕಾರವನ್ನು ಹೊರಟಿದ್ದೀವಿ. ನಮ್ಮಲ್ಲಿರೋಂಥ ಸಣ್ಣ ಪುಟ್ಟ ಅಣ್ಣ ತಮ್ಮಂದಿರೋಂಥ ಗೊಂದಲಗಳನ್ನು ಬಗೆಹರಿಸ್ಕೋತೀವಿ, ನಮಗೆ ನಂಬಿಕೆ ಇದೆ, ಒಂದಾಗ್ತೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡೋ ದಿಕ್ಕಿನಲ್ಲಿ ಸರ್ಕಾರ ತರ್ತೀವಿ. ಎಲ್ಲ ಸಮಸ್ಯೆಗಳು, ರೈತರ ಸಮಸ್ಯೆ, ಬರಗಾಲ, ಸರ್ಕಾರ ಆನಂದವಾಗಿದೆ. ಮುಖ್ಯಮಂತ್ರಿಗಳು ಉಳಿದವರು ಎಲ್ರಿಗೂ ಆದೇಶ ಕೊಟ್ಟರು, ಯಾರೂ ವಿದೇಶಕ್ಕೆ ಹೋಗ್ಕೊಡೋದು ಪರಮೇಶ್ವರ ಆದಿಯಾಗಿ ಇವರು ಹೊಂಟರು ವಿದೇಶಕ್ಕೆ. ಹೇಳೋದೊಂದು ಮಾಡೋದೊಂದು, ಹೇಳೋದು ಆಚಾರ, ಬದನೆಕಾಯಿ ತಿನ್ನೋದು ಅಂತ ನೋಡಿ ಇದು ಮಾಡ್ತಾ ಇದ್ದಾರೆ. ಅದೇ CM ಈಗ ಹೋಗಿದ್ದಾರೆ ದುಬೈಗೆ. ಅದಕ್ಕೆ ಪರಮೇಶ್ವರ ಹೋಗೋಕೆ ಯಾಕೆ ಬಿಡಲಿಲ್ಲ? ಬೇರೆ ಶಾಸಕರು ಹೋಗೋಕೆ ಯಾಕೆ ಬಿಡಲಿಲ್ಲ? ಇವ್ರು ಮಾತ್ರ ಹೋಗ್ಬೇಕಾ? ಇವ್ರು ಹೋದಕ್ಕೆ ಬರ ಇಲ್ವಾ? ಮೊನ್ನೆ ಪರಮೇಶ್ವರ್ ಅವರು ಇಂಗ್ಲೆಂಡ್ಗೆ ಹೋಗಿ ಬಂದರು. ಹೋಗ್ಬರ್ಲಿ ಅಲ್ಲ, ಈಗ ಎಲ್ಲ ಶಾಸಕರು ಕರ್ಕೊಂಡು ಹೊರಟಿದ್ರು ಅವರು. ನಾನು ಹೇಳಕ್ಕೆ ಕೊಟ್ಟಿದ್ದೇನು ಅಂತಂದರೆ, ಇವರು ಬರೀ ಹೇಳೋದಕ್ಕೆ ಮಾತ್ರ ಏನು ಹಿಂದುಳಿದವ್ರಿಗೆ, ದಲಿತರಿಗೆ ಉದ್ಧಾರಕ ನಾನು ಪ್ರಾರಂಭದಲ್ಲಿ ಹೇಳಿದವರು 24% ಪರ್ಸೆಂಟೇಜ್ ಇಟ್ಟವರು ಕಳೆದ 10,000, 20,000, 27,000, 37,000 ಕೋಟಿ ಹಿಂದುಳಿದವರು ಖರ್ಚು ಮಾಡ್ತಾರಾ? ಬರೇ ಮಾತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ಬಂದ್ರಣ ಅಂಕಿಅಂಶ ಸಮೇತ ಉತ್ತರ ಕೊಟ್ಟರು, ಇಲ್ಲ ತೋರಿಸಿದ್ರು ಉತ್ತರ ಇಲ್ಲ. ಮರಳು ಮಾಫಿಯಾ, ಮೊನ್ನೆ ಉಡುಪಿ ಹೋಗಿದ್ದೆ ನಾನು, ಜಿಲ್ಲಾಧಿಕಾರಿಗಳು ನನ್ನನ್ನು ಕೊಲೆ ಮಾಡೋಕ್ಕೆ ಬಂದರು ಅಂತಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರಲ್ಲ. ಇಂಥ ಸರ್ಕಾರ, ಇಂಥ ಮುಖ್ಯಮಂತ್ರಿ ರಾಜ್ಯದಲ್ಲಿ ನೋಡಿದ್ವ ನಾವು. DYSPನ ಕೊಲೆ ಮಾಡೋಕ್ಕೆ ಹೋಗ್ತಾರೆ, ಮರಳು ಮಾಫಿಯಾ ಕೈಯಲ್ಲಿದೆ. ಇಂಥ ಸರ್ಕಾರನ
ನೋಡಿ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಲ್ಲ, ಈ ಸರ್ಕಾರ ಬೇಡ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಬೇಗ ಒಂದಾಗ್ರಪ್ಪ, ಇದು ಎಲ್ರದ್ದು ಅಪೇಕ್ಷೆ. ಇದಕ್ಕೆ ಎಲ್ಲರೂ ಹೇಳ್ತಿರೋದೇನು, ಸರ್ಕಾರ ಬರಲಿ. ಎಂಥ ಸ್ಥಿತಿ ಬಂದರೂ ಸರ್ಕಾರ ಬರುತ್ತೆ. ಎಂಥ ಸರ್ಕಾರ ಬರಬೇಕು? ಬರೀ ಸರ್ಕಾರ ಬಂದು ಎಂತೆಂಥವ್ರು MLA ಆದರೆ ಸಾಕಾ? 5 ವರ್ಷ ಮತ್ತೆ ರೆಸಾರ್ಟ್ ಸಂಸ್ಕೃತಿ ಆಗುತ್ತೆ. ನಮ್ಮ ಆಸೆ ಸಂಘಟನೆಯ ಮುಖಾಂತರ ಸರ್ಕಾರ ಬರಬೇಕು. ಎಂತೆಂಥದ್ದು ಸರ್ಕಾರ ಅಲ್ಲ, ಸರ್ಕಾರನೂ ಬರಬೇಕು. ಸಂಘಟನೆಯ ಕಾರ್ಯಕರ್ತರ ಮುಖಾಂತರ ಸರ್ಕಾರ ಬಂದಾಗ ನಮ್ಮ ವಿಚಾರ ಸಿದ್ಧಾಂತ ಇದನ್ನು ಜಾರಿ ತರೋದಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೋಸ್ಕರ ಸಂಘಟನೆ ಉಳಿಸಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಹೊರಟಿದ್ದೇವೆ. ಓಕೆ, ಈಶ್ವರಪ್ಪನವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ಚಕ್ರವ್ಯೂಹ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.